ಕರ್ನಾಟಕದ ಅತ್ಯಂತ ಹಿಂದುಳಿದ ತಾಲೂಕಾದಂಥ ಚಿಂಚೋಳಿ ತಾಲೂಕಿನಲ್ಲಿ ಇಂದಿನ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನದಲ್ಲಿರುವಂತಹ ತಾಲೂಕಿನಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಹಿಂದಿನ ಹಣಕಾಸು ಸಚಿವರಾದಂಥ ಚಿದಂಬರಂ ಅವರ ಕಂಪನಿಯಿಂದ ಇಲ್ಲೊಂದು ರಾಜೇಶ್ವರಿ ಸುಗರ್ಸ್ ಅಂತ ಹೇಳಿ ಒಂದು ಕಂಪನಿಯನ್ನ ಭೂಮಿ ಪೂಜೆಯನ್ನ ಅವತ್ತಿನ ಅರ್ಥಮಂತ್ರಿ ಚಿದಂಬರಂ ಮಾಡಿದ್ರು. ಅವರಿಗೆ ಅದು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಹೈದರಾಬಾದಿನ ಒಂದು ಕಂಪನಿಗೆ ಚಿಂಚೋಳಿ ಶುಗರ್ಸ್ ಅಂಡ್ ಬಯೋಟೆಕ್ ಅಂತ ಹೇಳಿ ಒಂದು ಕಂಪನಿಗೆ ಅದನ್ನ ಮಾರಾಟ ಮಾಡಿದ್ರು. ಮುಂದೆ ಆ ಕಂಪನಿಯವರು ಈ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸುಮಾರು 300 ಕೋಟಿ ರೂಪಾಯಿ ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಆಂಧ್ರ ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು ಅಲ್ಲಿ ಒಂದು ದೊಡ್ಡ ಹಗರಣ ಆಯಿತು. ಏನಪ್ಪಾ ಅಂದ್ರೆ ಬ್ಯಾಂಕ್ನವರು ಮತ್ತು ಈ ಕಂಪನಿಯವರು ಕೂಡಿ ಆ 300 ಕೋಟಿ ಒಂದೇ ದಿವಸ ಆ ಕಂಪನಿಗೆ ಜಮೆ ಮಾಡಿದ್ರು. ಆ 300 ಕೋಟಿಯಲ್ಲಿ ಕೇವಲ ಒಂದು ಬಾಯ್ಲರ್ ಅನ್ನ ನಿರ್ಮಾಣ ಮಾಡಿ, ಒಂದು ಗೋಡೌನ್ ನಿರ್ಮಾಣ ಮಾಡಿ, ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡಿ ಸುಮಾರು 738 ಎಕರೆಯಲ್ಲಿ ಉಳಿದ ಹಣವನ್ನ ತನ್ನ ಸ್ವಂತ ಮತ್ತೊಂದು ಕಂಪನಿಗೆ ವರ್ಗಾವಣೆ ಮಾಡಿ ದೊಡ್ಡ ಹಗರಣ ಆದ್ಮೇಲೆ ಸಿಬಿಐ ಎನ್ಕ್ವೈರಿ ಆಗಿ ಅದು ಸಿಬಿಐದವರು ಪೂರ್ತಿ ತನಿಖೆಯನ್ನು ಮಾಡಿ 10 ವರ್ಷದಿಂದ ಟೆಂಡರ್ ಕರೀತಾ ಇದ್ರು. ಈ ಕಾರ್ಖಾನೆ ಮಾರಾಟಕ್ಕಿದೆ, ಯಾರಾದ್ರೂ ತಗೋರಿ ಅಂತ ಹೇಳಿ. ಮೊದಲು 150ರಿಂದ 60 ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ರು, ಯಾರೂ ಬರಲಿಲ್ಲ. 120 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 105 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 70 ಕೋಟಿಗೆ ಇಳಿಸಿದ್ರು, ಯಾರೂ ಬರಲಿಲ್ಲ. 45 ಕೋಟಿಗೆ ಇಳಿಸಿದ ಮೇಲೆ ಕೊನೆಗೆ ನಮಗೆ 36 ಕೋಟಿ 70 ಲಕ್ಷ ಕೊನೆ ಟೆಂಡರ್ನ ಕರೆದ್ರು. ಅವಾಗೂ ಯಾರೂ ಹಾಕಲಿಲ್ಲ, ಯಾರೂ ಧೈರ್ಯ ಮಾಡಲಿಲ್ಲ ಚಿಂಚೋಳಿ ತಾಲೂಕಿಗೂ. ಯಾಕಂದ್ರೆ ಅತ್ಯಂತ ಹಿಂದುಳಿದ ತಾಲೂಕು, ಶಿಶುಗಳ ಮಾರಾಟ ಮಾಡುವಂತಹ ತಾಲೂಕತ್ತ ಕೆಟ್ಟ ಒಂದು ಹೆಸರನ್ನು ಪಡೆದಂತ ಮತ್ತು ವಿಶೇಷವಾಗಿ ದಲಿತರು, ಹಿಂದುಳಿದವರು, ಬಂಜಾರ ಸಮಾಜ ಹೈಯೆಸ್ಟ್ ಇರುವಂತಹ ಒಂದು ತಾಲೂಕು. ವೀರೇಂದ್ರ ಪಾಟೀಲ್ ಪ್ರತಿನಿಧಿಸಿದ್ದಾರೆ, ವೈಜನಾಥ್ ಪಾಟೀಲ್ ಪ್ರತಿನಿಧಿಸಿದ್ದಾರೆ, ಅಲ್ಲಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರತಿನಿಧಿಸುತ್ತಾರೆ. ಅದರ ನಂತರ ಡಾಕ್ಟರ್ ಅವಿನಾಶ್ ಜಾಧವ್ ಇವತ್ತು ಆ ಕ್ಷೇತ್ರ ಪ್ರತಿನಿಧಿಸುತ್ತಾರೆ. ಸುನೀಲ್ ವಲ್ಯಾಪುರ್ ಅವರು ಅನೇಕರಲ್ಲಿ ಪ್ರತಿನಿಧಿಸಿದಾಗೂ ಸಹ ಈ ಕಾರ್ಖಾನೆಗೆ ಒಂದು ಚಾಲನೆ ಸಿಕ್ಕಿರಲಿಲ್ಲ. ಇವತ್ತು ಅದನ್ನು ನಾವು ಟೆಂಡರ್ನಲ್ಲಿ ತಗೊಂಡು ಅಲ್ಲಿ 5,000 ಟನ್ ಮೆಟ್ರಿಕ್ ಟನ್ ಪ್ರತಿ ದಿವಸ ಕಬ್ಬು ನುರಿಸುವುದು, ಸುಮಾರು 1,500 ಟನ್ ಮೆಕ್ಕೆಜೋಳ ಮತ್ತು ಅಕ್ಕಿಯನ್ನು ನುರಿಸಿ ಪ್ರತಿ ದಿವಸ ಅಂದ್ರೆ ಕಬ್ಬು ಸಿಗುವವರೆಗೆ ಕಬ್ಬಿನಿಂದ ರಸದಿಂದ, ಮುಂದೆ ಮೆಕ್ಕೆಜೋಳ ಅಕ್ಕಿಯಿಂದ ಏನು ಇಥನಾಲ್ ತಯಾರು ಮಾಡುವಂತ ಕಾರ್ಖಾನೆ ಸುಮಾರು 4.5 ಲಕ್ಷ ಲೀಟರ್ ಒಂದು ಕಾರ್ಖಾನೆಯನ್ನ ತಯಾರು ಮಾಡಿದ್ವಿ. ಅವಾಗ ನೀಡುವುದು ಬೋರ್ಡ್ನವರು ನಿರಂತರವಾಗಿ ನಮ್ಮ ಮೇಲೆ ನೋಟಿಸ್ ಕೊಡೋದು, ತೊಂದರೆ ಮಾಡಿದ್ಮೇಲೆ ಮತ್ತೆ ಅವಾಗ ಹೈಕೋರ್ಟಿಗೆ ನಾವು ಹೋದ್ವಿ. ಹೋದ ಮೇಲೆ ಮಾರ್ಚ್ 3ಕ್ಕೆ ನಮಗೆ CFP ಕೊಡ್ಬೇಕಂತ ಹೈಕೋರ್ಟ್ ಆದೇಶ ಮಾಡಿತು. ಆ ಆದೇಶ ಅನ್ವಯ ನಮಗೆ CFP ಕೊಟ್ರು. ಯಾವಾಗ ಕೊಟ್ರು? 6 ಏಪ್ರಿಲ್. ಇದು ನಮಗೆ CFP ಅನ್ನ ಮಾರ್ಚ್ ತಿಂಗಳಲ್ಲಿ ಕೊಟ್ರು. ಇಲ್ಲಿದೆ ನೋಡ್ರಿ, ಇದು CFP ಅಂದ್ರೆ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿ ಹೈಕೋರ್ಟದ ನಿರ್ದೇಶನದ ಮೇರೆಗೆ ಈ ಒಂದು ಇದನ್ನ ಮಾರ್ಚ್ ನಲ್ಲಿ ಕೊಟ್ಟರು. ಯಾವಾಗ 14/3/2024 ಹೈಕೋರ್ಟ್ ನಲ್ಲಿ ಆಯ್ತು. CFP ಕೊಟ್ಟರು. ಅದನ್ನು ಹೀಗೆ ಗಲಾಟೆ ಮಾಡಿದ ಮೇಲೆ ಕೊಟ್ಟರು. ಮುಂದೆ ನಿರಂತರ ಮೀಟಿಂಗ್ಗಳಾಗ್ಯಾವ, ಸುಮಾರು 10 ಮೀಟಿಂಗ್ ಆಗ್ಯಾವ. ಆ 10 ಮೀಟಿಂಗ್ದಲ್ಲಿ ಹೈಕೋರ್ಟ್ನ ಆದೇಶದ ಮೇಲೆ ಕೊಟ್ಟರು ಸಹ ಅದನ್ನ ಕನ್ಫರ್ಮೇಷನ್ ಮಾಡಬೇಕಾಗಿತ್ತು. ಅಲ್ಲಿ ಮೀಟಿಂಗ್ನಲ್ಲಿ ಅದನ್ನು ಡೆಫರ್ಡ್ ಮಾಡ್ಕೊತ ಬಂದರು. ಕೋರ್ಟ್ ಆದೇಶ ಇದ್ರು ನೋಡಿ. ಈಗ ಸುಮಾರು ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ 4 ಜುಲೈಗೆ. ಒಂದೇ ದಿವಸ 4 ಜುಲೈ ಒಂದೇ ದಿವಸ ಎಷ್ಟು ಕ್ಲಿಯರ್ ಮಾಡ್ಯಾರ ಅಂದ್ರೆ 159 ಇದನ್ನ ಕ್ಲಿಯರ್ ಮಾಡ್ಯಾರ. ಆದರೆ ಇದನ್ನ ನಮ್ಮ ಸಿದ್ಧಸಿರಿ ಡೆಫರ್ಡ್ ಮಾಡಿದ್ದಾರೆ. ಅದಕ್ಕನೇ ನಾವು ಇವತ್ತು ಅಶೋಕ್ ನೇತೃತ್ವದಲ್ಲಿ ಇವತ್ತು ನಾವು ಇನ್ನೂ ಪೂರ್ಣ ವಿವರವಾಗಿ ಹೇಳ್ತೀವಿ, ಮುಂದೇನು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಈ ರೀತಿ ವ್ಯವಸ್ಥಿತವಾಗಿ ನಿನ್ನೆ ನೋಡ್ರಿ, ನಾ ಮಧ್ಯಾಹ್ನ 1 ಗಂಟೆ ಬಂದು ಕೂತಿದ್ದೀನಿ, ಅರ್ಧ ಗಂಟೆಯಲ್ಲಿ ಕೊಟ್ಟಿಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ, ಕೊಡ್ತೇನೆ ಅಂದ್ರು, ಇನ್ನೂವರೆಗೆ ಕೊಟ್ಟಿಲ್ಲ.
ಅದು ಮುಂದಿನ ಹೋರಾಟ ಏನು ಮಾಡಬೇಕು ಏನು ಮಾಡಬೇಕು. ಇಲ್ಲಿ ಯಾವ ಮಂತ್ರಿ ಬಂದಿಲ್ಲ, ಚೇರ್ಮನ್ ಬಂದಿದ್ರಿ ನಿನ್ನೆ ಬಂದು, ಇಲ್ಲ ಸರ್ ನಿಮ್ಗೆ ಕೋರ್ಟದ್ದು ಭಾಳ ನ್ಯಾಯಯುತವಾಗಿ ಭಾಳ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ನಾವು ಕೊಡಬೇಕಾಗ್ತದೆ, ಕೋರ್ಟಿಗೆ ಅಮಾನ್ಯ ಮಾಡ್ಲಿಕ್ಕೆ ನಾವು ಅವಮಾನ ಮಾಡ್ಲಿಕ್ಕೆ ಬರೋದಿಲ್ಲ, ಕೋರ್ಟ್ ಸರ್ಕಾರಕ್ಕಿಂತ ನಮ್ಮ ಕೋರ್ಟ್ ಆದೇಶ ಮುಖ್ಯ ಅಂತ ಹೇಳಿ ಹೋದವ್ರು ಇನ್ನೂ ನಾಪತ್ತಾಗಿ. ಯಾರಿ ಇಲ್ಲೇನೇನು ಹೇಳಿಲ್ರು. ನಾ 2 ದಿವಸದ ಮನುಷ್ಯ ಇದ್ದೀನಿ, ಯಾಕಂದ್ರೆ 2 ದಿವಸಿಗೆ ಮೊದಲಿನ ರವಿ ಅಂತ ಹೇಳಿ ಅದಾರ, ಅವ್ರು ಬರ್ತಾರ. ನಾ 2 ದಿವಸದ ಸಲುವಾಗಿ ಯಾವುದೇ ನಿರ್ಣಯ ನಾ ತಗೋದಿಲ್ಲ ಅಂತ ಹೇಳಿ ನಿನ್ನೆ ಹೇಳಿ ಹೋಗಿದ್ದಾರೆ. ಇಲ್ಲೇ ಇರ್ತೀವಿ. ಈಗ ಅದೇ ನಮ್ಮ ವಿರೋಧ ಪಕ್ಷ ನಾಯಕರು ಉಪನಾಯಕರು ಎಲ್ಲರೂ ಬಂದಾರೆ, ಬೊಮ್ಮಾಯಿರು ಬರ್ತಾ ಇದ್ದಾರೆ. ನಾವು ಮುಂದಿನ ಏನು ಹೋರಾಟ ಮಾಡಬೇಕು. ನಾನಂತರೂ ಇದು ಸಿಗದೇ ಇದ್ರೆ ನಾನು ಯಾವುದೇ ರೈತರ 10,000 ರೈತರದ್ದು ಇದು ಭವಿಷ್ಯ ಪ್ರಶ್ನೆ ಐತಿ. ಸುಮಾರು 1,500 ಕಾರ್ಮಿಕರ ಭವಿಷ್ಯ ಪ್ರಶ್ನೆ ಐತಿ. ಇಡೀ ಚಿಂಚೋಳಿ ತಾಲೂಕದ ಭವಿಷ್ಯ ಪ್ರಶ್ನೆ ಇರೋದ್ರಿಂದ ಸುಮಾರು 4 ತಾಲೂಕು ನಮ್ಗೆ ಏರಿಯಾ ಇದು ಐತ್ರಿ, ಕೇರಿಯಾ ನಮ್ಗೆ ಅಲಾಟ್ಮೆಂಟ್ ಆಗಿದೆ. ಚಿಂಚೋಳಿ, ಸೇಡಮ್ಮು, ಚಿತ್ತಾಪುರ ಮತ್ತು ಹುಮನಾಬಾದ ಕೆಲವು ಭಾಗ, ಸುಮಾರು 290 ಹಳ್ಳಿಗಳ ರೈತರ ಒಂದು ಜೀವನ ಮರಣ ಪ್ರಶ್ನೆ ಐತಿ. ಅದಕ್ಕೆ ನಾವು ಈಗಾಗಲೇ ರಾತ್ರಿ ಸಹ ನಮ್ಮ ವಿರೋಧ ಪಕ್ಷ ನಾಯಕರು ಬಂದು ಸುಮಾರು 2-3 ಗಂಟೆ ಇದ್ದು ಎಲ್ಲ ರೀತಿಯಿಂದ ಅವರು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಈಗಲೂ ಬಂದರೆ ಇನ್ನೂ ಅನೇಕ ಶಾಸಕರು ಬರ್ತಾರೆ. ನಮ್ದು ಏನು ಅನ್ನೋದು ಮುಂದಿನ ಹೋರಾಟ ಬಗ್ಗೆ ಈಗ ಚರ್ಚೆ ಮಾಡಿ ಬೋರ್ಡ್ ಅಧಿಕಾರಿಗಳ ಮೇಲೆ ಏನೋ ಒತ್ತಡ ಇದೆಯಾ ಅಂತ ಈ ಕೆಳಗಡೆ ಬಂದು. ಓಕೆ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.